ತೆರಿಗೆ ಹಕ್ಕಿಗಾಗಿ ಕೇಂದ್ರದ ವಿರುದ್ಧ ಹಕ್ಕು ಮಂಡಿಸುತ್ತಾ ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಮುಂದೆ ಹಕ್ಕು ಮಂಡಿಸಿದ್ದಾರೆ ಸಿಎಂ. ಯಾಕಂದ್ರೆ ಪದೇ ಪದೇ ಮಲತಾಯಿ ಧೋರಣೆ ಆಗ್ತಾ ಇದೆ ಕರ್ನಾಟಕದ ಪಾಲಿಗೆ. GST ಆಗಿರ್ಬೋದು ಅಥವಾ ನೆರೆ ಪರಿಹಾರ ಆಗಿರ್ಬೋದು, ಅತಿವೃಷ್ಟಿದಾಗಿರ್ಬೋದು. ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕಾಂಗ್ರೆಸ್ನವರು ಮಾಡಿದ್ರು. ಈಗ ಮತ್ತೆ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನು ಸರ್ಕಾರ ಆರಂಭಿಸಿದೆ. 14ನೇ ಹಣಕಾಸು ಆಯೋಗಕ್ಕೆ ಹೋಲಿಸಿದರೆ 15ರಲ್ಲಿ ಕಡಿಮೆ ಪಾಲು ಬಂದಿದೆ. 23% ತೆರಿಗೆ ಪಾಲು ರಾಜ್ಯಕ್ಕೆ ಕಡಿತ ಆಗಿದೆ, ಕಟ್ಟಾಗಿದೆ. 14ನೇ ಹಣಕಾಸು ಆಯೋಗ 4.71% ಪಾಲನ್ನು ಕೊಟ್ಟಿತ್ತು. 15ನೇ ಹಣಕಾಸು ಆಯೋಗ 3.64% ಮಾತ್ರ ನೀಡಿದೆ. ಇದರಿಂದ ರಾಜ್ಯಕ್ಕೆ 80,000 ಕೋಟಿ ನಷ್ಟ ಆಗುತ್ತೆ. ಕರ್ನಾಟಕ 4.5 ಲಕ್ಷ ಕೋಟಿ ತೆರಿಗೆಯನ್ನು ಕಟ್ಟುತ್ತೆ. GST ಆಗಿರ್ಬೋದು, ಸೆಸ್ನಿಂದಲೂ ಕೂಡ ಹೋಗುತ್ತೆ. ಆದರೆ ಅದರಲ್ಲಿ ನಮಗೆ ಬರೋದು ಬಿಡಿಗಾಸು ಮಾತ್ರ. ಈಗ ₹1 ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಇಸ್ಕೊಂಡ್ರೆ ಬರೀ ನಮಗೆ 15 ಪೈಸೆ ಕೊಡ್ತಾ ಇದೆ ಅಂತೆ. ಇನ್ನು 75 ಪೈಸೆ ಕೇಂದ್ರವೇ ಇಟ್ಕೊಳ್ತಾ ಇದೆ. ಕರ್ನಾಟಕದ GST ಹಣವನ್ನು ಬೇರೆ ಬೇರೆ ರಾಜ್ಯಗಳಿಗೆ ಇವರು ಹಂಚಿಕೆ ಮಾಡ್ತಿದ್ದಾರೆ. ಉದಾಹರಣೆಗೆ ಉತ್ತರ ಪ್ರದೇಶ, ಅಲ್ಲಿ 34,000 ಕೋಟಿ, 40,000 ಕೋಟಿ, ಬಿಹಾರಕ್ಕೆ ಅಷ್ಟು ಸಾವಿರ ಕೋಟಿ, ಗುಜರಾತಿಗೆ 24,000 ಕೋಟಿ, ಕರ್ನಾಟಕಕ್ಕೆ 3,000 ಕೋಟಿ, 3,500 ಕೋಟಿ. ಈ ರೀತಿ ತಾರತಮ್ಯ ಯಾಕೆ ಅನ್ನುವಂತಹ ಒಂದು ಚರ್ಚೆ ನಿರಂತರವಾಗಿ ಅದು ನಡೀತಾ ಇದೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನ ಕೂಡ ಶುರುವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕೇಂದ್ರದ ವಿರುದ್ಧ ಸರ್ಕಾರ ಮತ್ತೆ ಸಿಡಿದೆದ್ದಿದೆ ತೆರಿಗೆ ಪಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಅಭಿಯಾನ ಯಾವ ರೀತಿ ಸರ್ಕಾರಕ್ಕೆ ಒಂದು ಪ್ಲಸ್ ಆಗಬಹುದು, ಅದರ ಜೊತೆಗೆ ಯಾವ ರೀತಿ ಚಾಟಿಯನ್ನು ಸಿದ್ದರಾಮಯ್ಯನವರು ಬೀಸಿದ್ದಾರೆ ಅನ್ನೋದು? ಪ್ರಭು, ಕೇಂದ್ರ ಸರ್ಕಾರ ಸರಿಯಾದಂತಹ ಬಾಕಿಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ಹಿಂದಿನ ವರ್ಷ ಕೂಡ ರಾಜ್ಯ ಸರ್ಕಾರ ಮಾಡಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗುವ ಮೂಲಕ ತೆರಿಗೆಯ ಬಾಕಿಯನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿತ್ತು. ಇದೀಗ ಮತ್ತೆ ಈ ವರ್ಷದಲ್ಲೂ ಕೂಡ ಮತ್ತೆ ಕೇಂದ್ರ ಸರ್ಕಾರ ಸರಿಯಾಗಿ ಅನುದಾನವನ್ನ ಕೊಡ್ತಾ ಇಲ್ಲ, ತಾರತಮ್ಯವನ್ನ ಮಾಡ್ತಾ ಇದೆ. ಗುಜರಾತ್, ಆಂಧ್ರ, ಬಿಹಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನ ಕೊಡ್ತಾ ಇದೆ, ವಿಶೇಷ ಪ್ಯಾಕೇಜ್ಗಳನ್ನ ಕೊಡ್ತಾ ಇದೆ. ಕರ್ನಾಟಕಕ್ಕೆ ಮಾತ್ರ ಇಲ್ಲಿಂದ ಸಂಗ್ರಹಿಸುವಂತಹ ಹಣದಲ್ಲೂ ಕೂಡ ಕೇವಲ ಅತ್ಯಲ್ಪ ಮಾತ್ರ ಕೊಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಅಭಿಯಾನವನ್ನ ಶುರು ಮಾಡಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತ ಅಭಿಯಾನವನ್ನ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಶುರು ಮಾಡಿದೆ ಕಾಂಗ್ರೆಸ್. ಯಾಕೆಂದ್ರೆ ಸುಮಾರು 4.5 ಲಕ್ಷ ಕೋಟಿಯಷ್ಟು ಹಣವನ್ನ ಕರ್ನಾಟಕದಿಂದ ಕೇಂದ್ರ ಸರ್ಕಾರ ವಿವಿಧ ಮೂಲಗಳಿಂದ ಸಂಗ್ರಹ ಮಾಡುತ್ತೆ. GSTಯನ್ನ ಹಾಕೋದಿರ್ಬೋದು, ತೆರಿಗೆಯನ್ನ ಹಾಕೋದು ಅಥವಾ ಸೆಸ್ಗಳಿಂದ ಸಂಗ್ರಹ ಆಗುವಂತಹ ಹಣ ಇವತ್ತು 4.5 5 ಲಕ್ಷ ಕೋಟಿಯಷ್ಟು ಹಣ ಅಲ್ಲಿಗೆ ಕೇಂದ್ರಕ್ಕೆ ಹೋಗ್ತಾ ಇದೆ. ಆದ್ರೆ ಅಲ್ಲಿಂದ ನಮಗೆ ಸಿಗ್ತಾ ಇರುವಂತದ್ದು ಕೇವಲ ಬಿಡಿಗಾಸು ಮಾತ್ರ. ಅದರಲ್ಲಿ ಪಡೆಯುವಂತಹ ಹಣ ಏನಿದೆ ಅದರಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಮಾತ್ರ ನಮಗೆ ಸಿಗ್ತಾ ಇದೆ. ಇದರಿಂದ ನಮಗೆ ಸಾಕಷ್ಟು ಅನುದಾನದ ಕೊರತೆ ಎದುರಾಗ್ತಾ ಇದೆ. ಜೊತೆಗೆ ಅತಿವೃಷ್ಟಿ, ಅನಾವೃಷ್ಟಿ ಸಂದರ್ಭದಲ್ಲಿ ನಮಗೆ ಸರಿಯಾದಂತಹ ಒಂದು ಪರಿಹಾರವನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದೆ. ಈಗ ನಾಳೆ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲೇ ಏನೆಲ್ಲ ಅಂಶಗಳು ಇದೆ, ಏನೆಲ್ಲ ಸಮಸ್ಯೆಗಳಿದೆ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಇವತ್ತು ನಮಗೆ ಕರ್ನಾಟಕಕ್ಕೆ ಬರಬೇಕಾಗಿದೆ. ಆ ಬಾಕಿಯನ್ನ ಇನ್ನೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಕೇಂದ್ರಕ್ಕೆ ಮುಂದಿಡುವಂತ ಒಂದು ಪ್ರಯತ್ನವನ್ನ ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಭಿಯಾನವನ್ನ ಶುರು ಮಾಡಿದೆ. ಯಾಕೆಂದ್ರೆ ಎಲ್ಲಾ ವಿಚಾರಗಳಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ. ಇವತ್ತು ಯೋಜನೆಗಳನ್ನ ಕೊಡೋದಿರ್ಬೋದು, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರವೇ ಕೊಡ್ತಾ ಇದ್ದಂತಹ ಅನುದಾನದ ಪ್ರಮಾಣ ಏನಿತ್ತು ಅದನ್ನ ರಾಜ್ಯಗಳ ಮೇಲೂ ಕೂಡ ಹೊರೆ ಹಾಕುವಂತ ಪ್ರಯತ್ನವನ್ನ ಮಾಡಿದೆ. GST ಸ್ಲ್ಯಾಬ್ ಅನ್ನ ಹೆಚ್ಚಳ ಮಾಡ್ತಾ ಇರುವಂತದ್ದು, ಇದೆಲ್ಲದನ್ನು ಕೂಡ ನಮಗೆ ತಾರತಮ್ಯ ಆಗ್ತಾ ಇದೆ. ಮತ್ತೆ ಪಕ್ಕದಲ್ಲಿರುವಂತಹ ಆಂಧ್ರಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನ ನೀಡಲಾಗ್ತಾ ಇದೆ. ನಮಗೆ ಮಾತ್ರ ಯಾಕೆ ಈ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂತ ಆರೋಪ ಕಾಂಗ್ರೆಸ್ ನಾಯಕರದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಮುಂದಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.